ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಪ್ರತಿಯೊಬ್ಬ ಕನ್ನಡಿಗನೂ ವಿಶೇಷವಾಗಿ ನಮ್ಮ ಇಂದಿನ ಯುವ ಪೀಳಿಗೆ ತಿಳಿದುಕೊಳ್ಳಲೇಬೇಕಾದ ಅತ್ಯಂತ ಗಂಭೀರ ಹಾಗೂ ಆತಂಕಕಾರಿ ವಿಷಯದ ಬಗ್ಗೆ ಮಾತನಾಡ್ತಿದ್ದೇನೆ. ಕರ್ನಾಟಕದಲ್ಲಿ HIV ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಆತಂಕಕಾರಿಯಾಗಿ ಏರಿಕೆಯಾಗ್ತಾ ಇದೆ. ನಿಮಗೆ ಗೊತ್ತಾ, ನಮ್ಮ ರಾಜ್ಯದಲ್ಲಿ ಪ್ರಸ್ತುತ 2,09,000ಕ್ಕೂ ಹೆಚ್ಚು HIV ಪ್ರಕರಣಗಳು ವರದಿಯಾಗಿದ್ದು, ಇಡೀ ದೇಶದಲ್ಲೇ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಅದರಲ್ಲೂ ಅತ್ಯಂತ ನೋವಿನ ಸಂಗತಿ ಅಂದರೆ ಈ ಸೋಂಕು 18ರಿಂದ 25 ವರ್ಷದ ಯುವಜನರಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ವಯಸ್ಸಿನಲ್ಲಿ HIV ಏಕೆ ಹೆಚ್ಚುತ್ತಿದೆ? ಸರ್ಕಾರ ಯಾವ ಹೊಸ ಕ್ರಮ ಕೈಗೊಂಡಿದೆ ಮತ್ತು ಇದಕ್ಕೆ ಇರುವ ಯಶಸ್ವಿ ಚಿಕಿತ್ಸೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರವನ್ನು ತಿಳಿಯೋಣ. ಮೊದಲನೇದಾಗಿ 18ರಿಂದ 25 ವರ್ಷದ ಯುವಕರಲ್ಲೇ ಈ ಸೋಂಕು ಏಕೆ ಹೆಚ್ಚುತ್ತಿದೆ? ಇಂದಿನ ಯುವಜನರಲ್ಲಿ ಮುಕ್ತ ವಾತಾವರಣವಿದೆ, ಆದರೆ ಸುರಕ್ಷಿತ ಲೈಂಗಿಕ ಸಂಬಂಧ ಹಾಗೂ ಮುನ್ನೆಚ್ಚರಿಕೆಗಳ ಬಗ್ಗೆ ಸರಿಯಾದ ಜಾಗೃತಿ ಇನ್ನೂ ತಲುಪಿಲ್ಲ. HIV ಅಂದರೆ ಕೇವಲ ಹಿರಿಯರಿಗೆ ಬರುವ ಕಾಯಿಲೆ ಅಥವಾ ನಮಗೆ ಬರೋದಿಲ್ಲ ಎಂಬ ನಿರ್ಲಕ್ಷ್ಯ. ಕಲುಷಿತ ಸೂಜಿಗಳ ಬಳಕೆ, ಸರಿಯಾಗಿ ಕ್ರಿಮಿ ಮುಕ್ತಗೊಳಿಸದ ಟ್ಯಾಟೂ ಫಿಕ್ಸಿಂಗ್ ಕೇಂದ್ರಗಳು ಕೂಡ ಸೋಂಕು ಹರಡಲು ಕಾರಣವಾಗ್ತಿದೆ. ಸಮಾಜ ಏನಂದುಕೊಳ್ಳುತ್ತದೋ ಅನ್ನೋ ಭಯದಿಂದ ಯುವಕರು ಪರೀಕ್ಷೆ ಮಾಡಿಸಿಕೊಳ್ಳಲು ಮುಜುಗರ ಪಡ್ತಾರೆ. ಈ ಆತಂಕಕಾರಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಲು ಕರ್ನಾಟಕ ಸರ್ಕಾರ ಈಗ ಅತ್ಯಂತ ಆಧುನಿಕ ಹಾಗೂ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಅದೇ ಸರ್ಕಾರಿ ಕಾಲೇಜುಗಳಲ್ಲಿ QR ಕೋಡ್ ಆಧಾರಿತ ಟೆಸ್ಟಿಂಗ್ ಮತ್ತು ಜಾಗ್ರತೆ. ಕಾಲೇಜುಗಳಲ್ಲಿ ಪ್ರದರ್ಶಿಸಲಾದ QR ಕೋಡ್ ಅನ್ನು ಯುವಕರು ತಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಬಹುದು. ಇದರ ಮೂಲಕ HIV ಕುರಿತು ಸಂಪೂರ್ಣ ಜಾಗೃತಿ ಮಾಹಿತಿ ಸಿಗುತ್ತದೆ. ಅಷ್ಟೇ ಅಲ್ಲ, ಗೌಪ್ಯವಾಗಿ ತಮ್ಮ ರಕ್ತ ಪರೀಕ್ಷೆ ಅಥವಾ ಟೆಸ್ಟಿಂಗ್ಗೆ ಹೆಸರು ನೋಂದಾಯಿಸಿಕೊಳ್ಳಲು ಮತ್ತು ಹತ್ತಿರದ ಕೇಂದ್ರಗಳ ಮಾಹಿತಿ ಪಡೆಯಲು ಇದು ನೆರವಾಗುತ್ತದೆ. ಇದರಿಂದ ಯಾರ ಭಯವೂ ಇಲ್ಲದೆ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಳ್ಳಬಹುದಾಗಿದೆ. HIV ಬರದಂತೆ ತಡೆಗಟ್ಟುವುದು ಹೇಗೆ? 1. ಸುರಕ್ಷಿತ ಸಂಬಂಧ. ಪ್ರತಿಯೊಂದು ಲೈಂಗಿಕ ಸಂಪರ್ಕದಲ್ಲೂ ಸುರಕ್ಷಿತ ಸಾಧನಗಳನ್ನು ತಪ್ಪದೇ ಬಳಸಿ. ಸುರಕ್ಷಿತ ಸೂಜಿ ಮತ್ತು ಸಿರಿಂಜ್. ರಕ್ತ ಪರೀಕ್ಷೆ ಅಥವಾ ಇಂಜೆಕ್ಷನ್ ಪಡೆಯುವಾಗ ಹೊಸ ಸಿರಿಂಜ್ ಬಳಸಲಾಗ್ತಾ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಟ್ಯಾಟೂ ಹಾಕಿಸಿಕೊಳ್ಳುವಾಗ ಎಚ್ಚರ. ಟ್ಯಾಟೂ ಅಥವಾ ಫಿಯರ್ಸಿಂಗ್ ಮಾಡಿಸುವಾಗ ಸೂಜಿಗಳನ್ನು ಹೊಸದಾಗಿ ಬಳಸುತ್ತಿದ್ದಾರೆ ಎಂದು ಗಮನಿಸಿ. ನಿಯಮಿತ ತಪಾಸಣೆ. ಅನುಮಾನವಿದ್ದಲ್ಲಿ ತಕ್ಷಣವೇ HIV ಪರೀಕ್ಷೆ ಮಾಡಿಸಿಕೊಳ್ಳಿ. ಒಂದು ವೇಳೆ HIV ಪಾಸಿಟಿವ್ ಬಂದರೆ ಜೀವನ ಮುಗೀತಾ? ಖಂಡಿತ ಇಲ್ಲ. ಇವತ್ತು ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರ ಬಹಳ ಮುಂದುವರೆದಿದೆ. ಹೀಗಾಗಿ ART ಚಿಕಿತ್ಸೆಯಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ART ಚಿಕಿತ್ಸೆಯನ್ನು ಸಂಪೂರ್ಣ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ.